ಎಲ್ಲರಿಗೂ ನಮಸ್ಕಾರ. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಂತಹ ವರಗಳು ಯಾವ್ಯಾವು? ಭಗವಂತ ಕೊಟ್ಟಿರುವಂತಹ ವರಗಳನ್ನು ಈ ರಾಶಿಯವರು ಹೇಗೆ ಬಳಸಿಕೊಳ್ಳುತ್ತಾರೆ? ಭಗವಂತ ಈ ರಾಶಿಯವರಿಗೆ ಕೊಟ್ಟಿರುವಂತಹ ಪ್ರಚಂಡ ಯೋಗಗಳು ಯಾವ್ಯಾವು? ಅದೇ ರೀತಿ ಧನಸ್ಸು ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತದೆ? ಧನಸ್ಸು ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಶ್ರೀ ಅಷ್ಟಮಂಗಲ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಆರೋಗ್ಯ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರದಲ್ಲಿ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ? ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9591430662. ಧನಸ್ಸು ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ವರಗಳ ಬಗ್ಗೆ ಮೊದಲಿಗೆ ಮಾತಾಡೋಣ. ಧನಸ್ಸು ರಾಶಿಯವರು ತುಂಬಾ ದುಡಿಮೆ ಮಾಡ್ತಾರೆ ಅಂತಲೇ ಹೇಳಬಹುದು. ವಿಶ್ರಾಂತಿ ಮಾಡದೆ ಇರುವಷ್ಟು ದಿನವೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಈ ರಾಶಿಯವರು ಕೆಲಸ ಮಾಡ್ತಾನೆ ಇರ್ತಾರೆ. ಇವರ ಜೀವನ ಪರ್ಯಂತ ಈ ಧನಸ್ಸು ರಾಶಿಯವರು ಹೇಗಿರ್ತಾರೆ ಅಂದರೆ ಎಂದು ಕಷ್ಟಪಡುವಂತಹ ವ್ಯಕ್ತಿತ್ವ ಇವ್ರಿಗೆ. ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ. ಮತ್ತು ಕತ್ತೆಗೆ ಬೆನ್ನಿಗೆ ಭಾರನ ಹಿಡ್ಕೊಂಡು ಹೇಗೆ ಕೆಲಸ ಮಾಡ್ತಾರೋ ಆ ರೀತಿನೇ ಇವರು ಕಾಲಿಗೆ ಚಕ್ರ ಕಟ್ಕೊಂಡು ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ. ಅದು ಕೂಡ ರೆಸ್ಟು ರೆಸ್ಟು ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಕೆಲಸ ಮಾಡ್ತಾರೆ. ಈ ಧನಸ್ಸು ರಾಶಿಯವರಿಗೆ ತುಂಬಾ ಬ್ಯುಸಿ ಇರುವಂತಹ ವ್ಯಕ್ತಿತ್ವ ಯಾವಾಗಲೂ ಇರುತ್ತೆ. ಅದೇ ರೀತಿ ಧನಸ್ಸು ರಾಶಿಯವ್ರನ್ನ ನಾನು ಬ್ಯುಸಿ ಇದ್ದೀನಿ ಅನ್ನೋ ಥರ ಎಲ್ಲ ಕೆಲಸನೂ ಮಾಡೋಕ್ಕೆ ಹೋಗ್ತಾರೆ. ಎಲ್ಲ ಕೆಲಸದಲ್ಲೂ ಇಂಟ್ರೆಸ್ಟ್ ತುಂಬಾ ಇರುತ್ತೆ. ಅದೇ ರೀತಿ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಚುರುಕು ಸ್ವಭಾವ ಅನ್ನೋದು ಜಾಸ್ತಿನೇ ಇರುತ್ತೆ. ಈ ರಾಶಿಯವರಿಗೆ ಚುರುಕು ಸ್ವಭಾವ ಜಾಸ್ತಿ ಇರೋದ್ರಿಂದ ತುಂಬ ಇಂಟೆಲಿಜೆಂಟಾಗಿ ಕೆಲಸನ ಮುಗಿಸ್ತಾರೆ. ಹಾಗೆಯೇ ಈ ಧನಸ್ಸು ರಾಶಿಯವರು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗೋದು ಜಾಸ್ತಿ ಅಂತಲೇ ಹೇಳ್ಬಹುದು. ಯಾವುದೇ ರೀತಿ ಕೆಲಸ ಇದ್ರೂ ಕೂಡ, ಇವ್ರದಲ್ಲದೆ ಇರೋ ಕೆಲಸ ಇದ್ರೂ ಕೂಡ ಇವರು ಎಲ್ಲದಕ್ಕೂ ಮಧ್ಯಕ್ಕೆ ಹೋಗಿ ಮಧ್ಯಸ್ಥಿಕೆನ ವಹಿಸ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈ ಧನಸ್ಸು ರಾಶಿಯವರು ಸ್ವಲ್ಪ ಚುರುಕು ಸ್ವಭಾವದವರಾಗಿರೋದ್ರಿಂದ ಎಲ್ಲದರಲ್ಲೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ. ಈ ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಂತಹ ವರಗಳು ಯಾವುದು ಅಂದರೆ ಇವ್ರಿಗೆ ತುಂಬ ಬುದ್ಧಿ ಇರುತ್ತೆ. ಹಾಗೆ ಇವರು ತುಂಬ ಮಾತಾಡ್ತಾರೆ. ಇವರು ಮಾತಿಂದಲೇ ಎಲ್ಲ ಕೆಲಸನ ಬೇಗ ಮುಗಿಸುವಂತಹ ಒಂದು ಚಾಣಕ್ಷತನ ಹೊಂದಿರ್ತಾರೆ. ಅದೇ ರೀತಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮತ್ತು ಫ್ಯಾಮಿಲಿಗೋಸ್ಕರ ಇವರು ಏನು ಬೇಕಾದ್ರೂ ಮಾಡುವಂತಹ ವ್ಯಕ್ತಿತ್ವ. ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರಾದರೂ ಸರಿಯೇ ಇವ್ರಿಗೆ ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೋಬೇಕು, ನಾವು ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು, ನಾನೇ ದುಡ್ದು ಇವ್ರನ್ನೆಲ್ಲ ಸಾಕಬೇಕು ಅನ್ನೋಂತಹ ಮೆಂಟಾಲಿಟಿ ತುಂಬ ಇರುತ್ತೆ. ಅದು ಇವ್ರಿಗೆ ದೇವ್ರು ಕೊಟ್ಟಂತಹ ವರ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರಿಗೂ ನಂದು ನನ್ನ ಲೈಫು ಅಂತ ಸ್ವಾರ್ಥ ಇರುತ್ತೆ. ಆದರೆ ಧನಸ್ಸು ರಾಶಿಯವರು ತುಂಬಾ ಒಳ್ಳೆಯ ವ್ಯಕ್ತಿತ್ವದವರಾಗಿರ್ತಾರೆ. ಆಮೇಲೆ ಇವ್ರ ಮುಂದೆ ಯಾರಾದರೂ ಕಷ್ಟ ಅಂತ ಬಂದರೆ ಇವರು ಬೇಗ ಮನಸ್ಸಲ್ಲಿ ಕರಗ್ಬಿಡ್ತಾರೆ. ಯಾರಾದರೂ ಈ ಕಷ್ಟ ದುಡ್ಡಿಲ್ಲ ಅಂತ ಅಂದರೆ ಇವರು ಕಷ್ಟಪಟ್ಟು ಇವರೇ ದುಡಿತಾ ಇರ್ತಾರೆ. ಇವ್ರ ಹತ್ರನೇ ದುಡ್ಡಿರಲ್ಲ, ಆದರೂ ಕೂಡ ಇವರು ಎತ್ತಿ ಕೊಟ್ಬಿಡ್ತಾರೆ. ಕಷ್ಟ ಅಂತ ಅನ್ನೋದರಲ್ಲಿ ಫಸ್ಟು ನಿಂತಿರ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಧನಸ್ಸು ರಾಶಿಯವರು ಎಲ್ಲ ಕೆಲಸದಲ್ಲೂ ಕೂಡ ಇವರು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತಾರೆ. ಇನ್ನು ಧನಸ್ಸು ರಾಶಿಯವರು ಶಾರ್ಟ್ ಕಮ್ಮಲ್ಲಿ ಕೆಲಸ ಮಾಡ್ತಾರೆ. ಧನಸ್ಸು ರಾಶಿಯವರು ಯಾವಾಗಲೂ ಶಾರ್ಟ್ ಕಟ್ಟಲ್ಲಿ ಕೆಲಸ ಮಾಡ್ತಾರೆ. ಜಾಸ್ತಿ ಕಷ್ಟಪಡಲ್ಲ, ಯಾವಾಗಲೂ ಕೂಡ ಬ್ಯುಸಿ ಆಗಿರ್ತಾರೆ. ಈ ಧನಸ್ಸು ರಾಶಿಯವರು, ಧನಸ್ಸು ಅನ್ನೋದನ್ನು ನಿಮಗೆ ಗೊತ್ತು, ಧನಸ್ಸು ಅಂದರೆ ಬಿಲ್ಲು ಬಾಣ. ಯಾವ ರೀತಿಯಾಗಿ ನಾವು ಬಿಲ್ಲು ಬಾಣನ ಸ್ಟ್ರಾಂಗಾಗಿ ಎಳ್ದು ಬಿಟ್ಟರೆ ಎಷ್ಟು ಫಾಸ್ಟಾಗಿ ಹೋಗುತ್ತೋ ಅದೇ ರೀತಿ ಈ ಧನಸ್ಸು ರಾಶಿಯವರು ಅಂತಲೇ ಹೇಳ್ಬೋದು. ಅವ್ರು ಏನಾದರೂ ಒಂದು ಕೆಲಸ ಶುರು ಮಾಡೋ ತನಕ ಸ್ವಲ್ಪ ಕಷ್ಟ, ಅದೇ ಮನಸ್ಸಿಟ್ಟು ನಾನು ಮಾಡೇ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಇವನ್ನ ನಿಲ್ಲಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಷ್ಟು ಪವರ್ಫುಲ್ ಆದಂತಹ ವ್ಯಕ್ತಿತ್ವ ಈ ರಾಶಿಯವ್ರಿಗೆ ಇರುತ್ತೆ. ಈ ಧನಸ್ಸು ರಾಶಿಯವರು ಯೋಚನೆ ಮಾಡಿ ಇದು ಸರಿನಾ ಇದು ತಪ್ಪಾ ಅಂತ ಮುಂದುವರಿತಾರೆ. ಅದೇ ರೀತಿಯಾಗಿ ಇವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಯಾವುದು ಅಂದರೆ ತಕ್ಷಣಕ್ಕೆ ಯಾವುದೇ ಕೆಲಸನ ಮಾಡಿ ಮುಗಿಸ್ಬಿಡ್ತೀನಿ ಅಂದರೆ ಮುಂದಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು, ಯಾವ ರೀತಿ ನಾನು ಹೋದರೆ ನನಗೆ ಹಣ ಸಿಗುತ್ತೆ, ಅದೆಲ್ಲ ಬುದ್ಧಿವಂತಿಕೆ ತುಂಬಾ ಇರುತ್ತೆ ಧನಸ್ಸು ರಾಶಿಯವರಿಗೆ. ಅದೇ ಒಂದು ದೇವ್ರು ಕೊಟ್ಟಂಥ ಪ್ಲಸ್ ಇನ್ನೊಂದು ವರ ಅಂತಲೇ ಹೇಳ್ಬಹುದು. ಆದರೂ ಕೂಡ ಇವರು ಯಾವಾಗಲೂ ಕಷ್ಟಪಡ್ತಾನೆ ಇರ್ತಾರೆ. ಎಷ್ಟೇ ಶಾರ್ಟ್ ಕಟ್ಟಲ್ಲಿ ಹೋದರೂ ಅಷ್ಟೇ, ಏನೇ ಕಷ್ಟಪಟ್ಟರು ಅಷ್ಟೇ. ಮತ್ತು ಅವರು ಕಷ್ಟಪಡುವಂತಹ ವ್ಯಕ್ತಿತ್ವಕ್ಕೆ ಮತ್ತೆ ಬಂದು ನಿಂತ್ಕೊಳ್ಳೋ ಅಂತಹ ಒಂದು ವ್ಯಕ್ತಿತ್ವ ಇರುತ್ತೆ. ಅದೇ ರೀತಿಯಾಗಿ ಶಾರ್ಟ್ ಕಟ್ಟು ಅಷ್ಟು ಈಸಿಯಾಗಿ ಕೂಡ ಇವ್ರಿಗೆ
ಇವ್ರಿಗೆ ಸಿಗೋದಿಲ್ಲ. ಎಲ್ಲದರಲ್ಲೂ ಕೂಡ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾರೆ. ಆ ರೀತಿಯಾದ ಮೈಂಡ್ಸೆಟ್ ಇರುತ್ತೆ. ಯಾವುದೋ ಒಂದು ಗೇಮ್ನ ಆಡಿಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು ದಯ್ಯ ಮನೋಭಾವನ ಹಾಗೆ ಕರುಣಾ ಸ್ವಭಾವ ಅನ್ನೋದು ಇವ್ರಿಗೆ ಜಾಸ್ತಿ ಇರುತ್ತೆ. ಯಾಕಂದರೆ ದಯ್ಯ ಮನೋಭಾವ ಅಂತಂದರೆ ಯಾರಿಗಾದರೂ ಕೂಡ ಕಷ್ಟ ಅಂದರೆ ಸಾಕು ಇವರೇ ಕರಗ್ಬಿಡೋದು, ಸಹಾಯ ಮಾಡಿಬಿಡ್ತಾರೆ. ಅಷ್ಟು ಒಳ್ಳೆ ಮನಸ್ಸು ಇವ್ರಿಗಿರುತ್ತೆ. ಈ ಧನಸ್ಸು ರಾಶಿಯವರು ಯಾವ ರೀತಿ ಅಂತ ಅಂದರೆ ಧಾರ್ಮಿಕ ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಧಾರ್ಮಿಕವಾಗಿ ದೇವ್ರನ್ನ ನಂಬೋದು, ಪೂಜೆನ ಮಾಡೋದು, ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ ಅವ್ರಿಗೆ. ಅದೇ ರೀತಿ ಬೇರೆಯವ್ರಿಗೆ ಕೆಟ್ಟದನ್ನ ಬಯಸೋಲ್ಲ. ಯಾವಾಗಲೂ ಕೂಡ ಪೂಜೆ ಪುನಸ್ಕಾರ ಅಂತಲೇ ಮಾಡ್ತಾ ಇರ್ತಾರೆ. ಈ ಧನಸ್ಸು ರಾಶಿಯವರು ದೇವ್ರು ಕೊಟ್ಟುವಂಥ ವರ ಯಾವುದಪ್ಪ ಅಂತ ಅಂದರೆ ಎಲ್ಲ ರೀತಿ ಕೆಲಸದಲ್ಲೂ ಕೂಡ ಇವರು ತುಂಬ ಚುರುಕಾಗಿ ಕೆಲಸನ ಮಾಡ್ತಾರೆ. ಅದೇ ರೀತಿಯಾಗಿ ಯಾವ ರೀತಿ ಮಾಡಿದ್ರೆ ಯಾವ್ದು ಸರಿ ಅಂತ ಇವ್ರ ಫ್ರೆಂಡ್ಸ್ಗಳಿಗೂ ಕೂಡ ಹೇಳ್ಕೊಡ್ತಾ ಇರ್ತಾರೆ. ಮತ್ತು ಗೈಡೆನ್ಸ್ ಕೊಡೋದು ಮತ್ತು ನಾಯಕತ್ವ ಗುಣ ಇರೋದು ತುಂಬ ಇರುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಇದು ಒಳ್ಳೆಯದಾಗುತ್ತೆ, ಕೆಟ್ಟದಾಗುತ್ತೆ ಎಲ್ಲನೂ ಫಸ್ಟೇ ಅವ್ರು ತಿಳ್ಕೊಂಡಿರ್ತಾರೆ. ಮನೇಲೂ ಅಷ್ಟೇ ಧನಸ್ಸು ರಾಶಿಯವ್ರು ಇದ್ದಾರೆ ಅಂತಂದರೆ ಅವ್ರಿಗೆಲ್ಲ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ. ನೀವು ಅಬ್ಸರ್ವ್ ಮಾಡಿ ಯಾರಿಗೂ ಕೂಡ ಇವ್ರು ಕೊಡೋದಿಲ್ಲ. ಯಾರಿಗೆ ಕಷ್ಟ ಅಂತಲೂ ಕೂಡ ಇವರೇ ಮುಂದೆ ಹೋಗಿ ನಿಂತ್ಕೊಂಡು ಎಲ್ಲ ಕಷ್ಟ ನಿಭಾಯಿಸುವಂಥ ಶಕ್ತಿ ಇರುತ್ತೆ. ಆದರೆ ಯಾರಿಗೂ ಇವ್ರು ಕಷ್ಟ ಕೊಡಬೇಕು ಅಂತ ಅಂದ್ಕೊಳ್ಳೋದಿಲ್ಲ, ಕೂಡ ಕೇಡನ್ನು ಬಯಸೋದಿಲ್ಲ. ಈ ಧನಸ್ಸು ರಾಶಿಯವರು ಹಾಗೆಯೇ ಧರ್ಮ ಮತ್ತು ಕರ್ಮದ ಪ್ರಜ್ಞೆ ಅನ್ನೋದು ಇವ್ರಿಗೆ ತುಂಬ ಜಾಸ್ತಿ ಇರುತ್ತೆ. ನಾವು ಧರ್ಮದ ಪರವಾಗಿ ಇರಬೇಕು, ಕರ್ಮ ಮಾಡಬಾರ್ದು ಅನ್ನೋ ಪ್ರಜ್ಞೆ ಧನಸ್ಸು ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ಇವರು ಒಳ್ಳೆಯ ಮಾತುಗಾರಿಕೆ ಅನ್ನೋದು ಕೂಡ ಧನಸ್ಸು ರಾಶಿಯವ್ರಿಗೆ ಇರುತ್ತೆ. ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾತಾಡ್ತಾರೆ. ಯಾರಾದರೂ ಇವ್ರ ಹತ್ರ ವಿಷಯ ಶೇರ್ ಮಾಡ್ಕೋಬೇಕು ಅಂದರೆ ಇವರು ನೆಗೆಟಿವ್ ಆಗಿ ಏನನ್ನೂ ಹೇಳೋದಿಲ್ಲ. ಇವ್ರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಹೇಳ್ಕೊಡ್ತಾರೆ. ಅದೇ ರೀತಿಯಾಗಿ ಇರ್ತಾರೆ. ನಿಮ್ಮ ಮಾತಿಗೆ ಯಾರು ಕೂಡ ಎದುರು ಮಾತಾಡಬಾರ್ದು, ಆ ಥರ ಸ್ವಭಾವ ಕೂಡ ಇರುತ್ತೆ. ನೀವು ಯಾರಾದರೂ ವಿಷಯನ ಹೇಳ್ತಿರ್ತಾರಲ್ಲ, ಒಳ್ಳೆಯ ಮಾತುಗಾರಿಕೆಯಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತೀರಾ. ಮತ್ತು ಏನಾದರೂ ನಿಮಗೆ ತೊಂದರೆ ಇದ್ದರೆ ಎದುರಾದರೆ ಎಲ್ಲದಕ್ಕೂ ಉತ್ತರ ಕೊಡ್ತೀರಾ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಗುಣ ಕೂಡ ನಿಮ್ಮ ಹತ್ರ ಇರುತ್ತೆ. ಅದೇ ರೀತಿ ಆ ಥರದ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಸ್ವಲ್ಪ ಇರುತ್ತೆ. ಆದರೆ ಇನ್ನು ಈ ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಮತ್ತು ಯಾವುದೇ ಕೆಲಸನ ಮಾಡಿದ್ರೂ ಕೂಡ ಏನೇ ಆದರೂ ಕೂಡ ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಇವ್ರಿಗೆ ಏನು ಅನಿಸುತ್ತೆ, ಯಾವಾಗ ಅನಿಸುತ್ತೆ ತಕ್ಷಣವೇ ಅವ್ರು ಹೇಳ್ಬಿಡ್ತಾರೆ. ಮತ್ತು ತುಂಬ ಕಾನ್ಫಿಡೆನ್ಸಾಗಿ ಮಾತಾಡೋದ್ರಿಂದ ಇವ್ರ ಬಗ್ಗೆ ಎಷ್ಟೊಂದು ಜನ ಹಿಂದೆ ಮಾತಾಡ್ಕೋತಾರೆ. ಆದರೂ ಕೂಡ ಇವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವ್ರು ಏನು ಮಾಡಬೇಕು ಅಂತಿರ್ತಾರೆ ಅದನ್ನೇ ಮಾಡ್ತಾರೆ. ಇವ್ರು ಯಾರ ಜೊತೆನೂ ಕೂಡ ಇವ್ರ ಹತ್ರ ಒಂದು ಹೇಳೋದು, ಅವ್ರ ಹತ್ರ ಒಂದು ಹೇಳೋದು, ಆ ಥರ ವ್ಯಕ್ತಿತ್ವ ಅಂತೂ ಇವ್ರ ಹತ್ರ ಇರೋದೇ ಇಲ್ಲ. ಯಾವುದೇ ರೀತಿ ಕೆಲಸ ಮಾಡಿದ್ರು ಅಷ್ಟೇ, ಕೆಲಸ ಮಾಡದಿದ್ರು ಅಷ್ಟೇ ಕೂಡ ಏನಾಗಬೇಕು ಅಂದರೂ ಕೂಡ ಸ್ಟ್ರೈಟಾಗಿ ಹೋಗಿ ಮಾಡಿ ಮುಗಿಸುವಂಥ ಒಂದು ಗುಣನ ಹೊಂದಿರ್ತಾರೆ. ಅದೇ ರೀತಿ ಕೂಡ ಮಾತಾಡ್ತಾರೆ. ಈ ರೀತಿಯಾಗಿ ಈ ರಾಶಿಯವರು ಏನನ್ನು ಮಾತಾಡಬೇಕು, ಏನನ್ನ ಮಾತಾಡಬಾರ್ದು, ಸ್ಟ್ರೈಟ್ ಫಾರ್ವರ್ಡಾಗಿ ಇರಬೇಕು ಅಂತ ಹೇಳ್ಕೊಂಡಿರ್ತಾರೋ ಅದೇ ರೀತಿ ವಿನಯ, ಕರುಣೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಈ ರಾಶಿಯವರು ಸಾಹಸಿಗಳು ಅಂತಲೇ ಹೇಳಬಹುದು. ವಿನಯ ಅನ್ನೋದು ಜಾಸ್ತಿ ಇದ್ದರೂ ಕೂಡ ಅವರು ಡಿಸಿಪ್ಲಿನ್ ಆಗಿ ಇರ್ತಾರೆ, ಡೀಸೆಂಟಾಗಿ ಇರ್ತಾರೆ. ಯಾರ ಮುಂದೆನೂ ಕೂಡ ಕೊಂಚಂಗೆ ಆಡೋದು ಅಥವಾ ಹೇಳಿದ ಮಾತೆಲ್ಲ ಕೇಳಿಕೊಂಡು ಆಡು ಭಾಷೆಯಲ್ಲಿ ನಕ್ಕೊಂಡು ನಿಂತ್ಕೊಳ್ಳೋಂತಹ ಕ್ಯಾಟಗರಿ ಅಲ್ವೇ ಅಲ್ಲ. ಇವ್ರಿಗೆ ಏನೇ ಅನಿಸಿದ್ರು ಕೂಡ ಕಾಮಿಡಿ ಮಾಡಬೇಕಾದ್ರೆ ಕಾಮಿಡಿ ಮಾಡ್ತಾರೆ, ಸೀರಿಯಸ್ ಆಗಿರ್ಬೇಕಂದ್ರೆ ಸೀರಿಯಸ್ ಆಗಿರ್ತಾರೆ. ಯಾವುದೇ ರೀತಿ ಆದರೂ ಕೂಡ ಇವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋದು ಇಲ್ಲ. ಹೊರಗೊಂದು ಒಳಗೊಂದು ಅನ್ನೋ ಥರ ಮಾತಾಡೋದಿಲ್ಲ. ಸ್ಟ್ರೈಟ್ ಫಾರ್ವರ್ಡಾಗಿ ಇರ್ತಾರೆ, ಅರ್ಥ ಮಾಡಿಸ್ಬಿಡ್ತಾರೆ. ಹಾಗೆಯೇ ಈ ರಾಶಿಯವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ. ಅದನ್ನ ತಗೋಬೇಕು ಅಂದರೆ ತಗೊಂಡೇ ಬಿಡ್ತಾರೆ. ಅವ್ರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೀವು ಬೇರೆಯವ್ರನ್ನ ಬೇಗ ನಂಬಿಡ್ತೀರಾ. ಇನ್ನು ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಧನಸ್ಸು ರಾಶಿಯವರಿಗೆ ಬೇಗ ಎಲ್ಲರೂ ಕೂಡ ನಂಬಿಡೋದು. ಹಾಗೆ ಈ ರಾಶಿಯವರು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರಾಶಿಯವರು ಬೇಗ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ತುಂಬ ಪ್ರೀತಿ ಮಾಡಬೇಕು ಅಥವಾ ತುಂಬ ಏನಾದರೂ ಕೇರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಇದಕ್ಕಿದ್ದಂಗೆ ಅವರಿಂದ ಸ್ವಲ್ಪ ಬೇಜಾರಾದರೂ ಕೂಡ ದೂರ ಆಗಿಬಿಡ್ತಾರೆ. ಮತ್ತು ಆ ಥರ ಒಂಥರ ವ್ಯಕ್ತಿತ್ವ ಇರುತ್ತೆ ಅವ್ರಿಗೆ. ಅರ್ಥ ಮಾಡ್ಕೊಳ್ಬಹುದು. ಇನ್ನು ನಿಮ್ಮ ಮನಸ್ಸನ್ನು ನೀವು ಯಾರು ಕೂಡ ಅಷ್ಟು ಬೇಗ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ನಿಮ್ಮ ಮನಸ್ಸು ಯಾರನ್ನೂ ಕೂಡ ನೀವು ಅರ್ಥನೂ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇನ್ನು ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ ಕಷ್ಟನೇ ಇರ್ಬೋದು, ಸುಖನೇ ಇರ್ಬೋದು, ದುಃಖನೇ ಇರ್ಬೋದು, ಯಾವುದನ್ನು ಕೂಡ ಅಷ್ಟೇ ನೀವು ಒಬ್ಬರೇ ಅನುಭವಿಸ್ತೀರಾ. ನಿಮ್ಮನ್ನು ಯಾರು ಕೂಡ ಅರ್ಥನೇ ಮಾಡ್ಕೊಳ್ಳೋಕ್ಕೆ ಬರೋದು ಇಲ್ಲ. ನಿಮ್ಮ ಮನಸ್ಸಲ್ಲಿ ಇರೋದನ್ನ ನೀವು ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ, ಯಾರು ಕೂಡ ಕೇಳೋಕ್ಕೂ ಬರೋದಿಲ್ಲ, ನೀವು ಯಾರ ಹತ್ರ ಶೇರ್ ಕೂಡ ಮಾಡ್ಕೊಳ್ಳೋಲ್ಲ. ಆ ಥರ ಸ್ವಭಾವ ಇರುತ್ತೆ ನಿಮಗೆ. ಹೀಗಾಗಿ ಯೋಚನೆ ಮಾಡೋದು, ಯಾವುದೇ ಒಂದು ನಿರ್ಧಾರನ ತಗೊಳ್ಳೋಕ್ಕೂ ಕೂಡ ಆತುರವಾಗಿ ತರಾತುರಿಯಲ್ಲಿ ತೊಗೊಬಿಡ್ತೀರಾ. ಆಮೇಲೆ ನಿರ್ಧಾರ ತೊಗೊಂಡ್ಮೇಲೆ ಅಯ್ಯೋ ಹೀಗಾಗುತ್ತೆ ಹಾಗಾಗುತ್ತೆ, ಸ್ವಲ್ಪ ಮೈನಸ್ ಪಾಯಿಂಟು ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಯಾವುದೇ ಒಂದು ನಿರ್ಧಾರ ತೊಗೊಳ್ತಾ ಇರ್ತೀರಾ, ಆದರೆ ಸಣ್ಣ ಪುಟ್ಟ ತಪ್ಪುಗಳಾದಾಗ
ನಿಮಗೆ ದೊಡ್ಡ ಯೋಚನೆನೇ ಬಂದ್ಬಿಡುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಕೊರಗೋದು, ಈ ರೀತಿಯಾಗಿ ನೀವು ಮಾಡ್ಕೋತೀರಾ. ಅದೇ ಸ್ವಭಾವ. ಅದೇ ರೀತಿಯಾಗಿ ಇವರು ಏನು ಮಾಡ್ತಾರೆ, ನಷ್ಟ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇವ್ರಿಗೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಎಲ್ಲರಂತೆ ಈ ರಾಶಿಯವರು ತಾವು ಕೂಡ ಇರಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಅನ್ನೋ ಥರ ಆಸೆ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಅದೇ ರೀತಿ ಎಲ್ಲರಂತೆ ನಾನು ಯಾಕೆ ಇರೋಕ್ಕಾಗ್ತಾಯಿಲ್ಲ, ನನ್ನ ಜೀವನ ಸ್ವಲ್ಪ ನಾನು ಡಿಫ್ರೆಂಟಾಗಿ ಇಟ್ಕೋಬೇಕು, ಆ ರೀತಿಯಾಗಿ ಯೋಚನೆ ಮಾಡ್ತೀರಾ. ಈ ಧನಸ್ಸು ರಾಶಿಯವರಿಗೆ ಎಲ್ಲನೂ ಕೂಡ ಸಾಧ್ಯ ಆಗುತ್ತೆ. ಆದರೆ ಕೋಪ ಅನ್ನೋದು ತುಂಬ ಜಾಸ್ತಿ, ಆಮೇಲೆ ಬೇಗನೂ ಕೂಡ ಬಂದ್ಬಿಡುತ್ತೆ. ಕೋಪ ಜಾಸ್ತಿ ಇರೋದ್ರಿಂದ ಇವರು ದಿಢೀರಂತ ಕೋಪ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಸ್ವಲ್ಪ ತಕ್ಷಣಕ್ಕೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ, ಮತ್ತು ನಿಮ್ಮಿಂದ ಸ್ವಲ್ಪ ದೂರ ಇರಬೇಕು ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ನೀವು ಯಾವುದೇ ರೀತಿಯ ಕೋಪನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತಾಳ್ಮೆಯಿಂದ ಯೋಚನೆ ಮಾಡಿ ಮುಂದುವರಿಯೋದು ತುಂಬ ಒಳ್ಳೆಯದು ಅಂತಲೇ ಹೇಳೋಕ್ಕಾಗುತ್ತೆ. ಈ ಒಂದು 2025ರಲ್ಲಿ ಧನಸ್ಸು ರಾಶಿಯವರು ಅವ್ರ ವ್ಯಕ್ತಿತ್ವದಲ್ಲಿ ಸಣ್ಣ ಪುಟ್ಟ ಬದಲಾವಣೆನ ಮಾಡ್ಕೊಂಡಿದ್ದೇ ಹಾದಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ. ಯಾವುದೇ ರೀತಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಧನಸ್ಸು ರಾಶಿಯವರು ಯಾವ ರೀತಿಯಾಗಿ ಇರಬೇಕು ಅಂತಂದರೆ ಡೀಸೆಂಟಾಗಿ ಇರಬೇಕು, ಸ್ಟೈಲಿಶ್ ಆಗಿರಬೇಕು, ಆ ರೀತಿಯಾಗಿ ಆಸೆ ಪಡ್ತಾರೆ. ಅದೇ ರೀತಿ ಧನಸ್ಸು ರಾಶಿಯಲ್ಲಿ ಜ್ಞಾಪಕ ಶಕ್ತಿ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಯಾವುದೋ ವರ್ಷದಿಂದ ನಡೆದಿರೋದನ್ನ ಕೂಡ ಇವರು ಚೆನ್ನಾಗಿ ಮೈಂಡಲ್ಲಿ ನೆನ್ಪಿಟ್ಕೊಳ್ತಾರೆ. ಯಾವುದೇ ವಿಷಯ ಇದೇ ಥರ ಪರ್ಟಿಕ್ಯುಲರ್ ಆಗಿ ಆಯಿತು ಅಂತ ಹೇಳೋ ಅಂಥ ಮೈಂಡ್ ಸೆಟ್ಟು ಇವ್ರ ಹತ್ರ ಇರುತ್ತೆ. ಆ ರೀತಿಯಾಗಿ ಸ್ವಭಾವನ ಇವರು ಹೊಂದಿರ್ತಾರೆ. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡೋದಾದರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತೆ ಮತ್ತು ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಶಾರ್ಟ್ಕಟ್ಟಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಮಾಡಬೇಕು. ಹಾಗೆಯೇ ಸಾಮಾನ್ಯವಾಗಿ ಇವರು ಸಾಹಸಿಗಳಾಗಿರ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ. ಯಾವುದೇ ವಿಷಯದ ಬಗ್ಗೆ ಯೋಚನೆ ಮಾಡಿ ನಿರ್ಧಾರನ ತಗೋತಾರೆ. ಅದೇ ರೀತಿ ಇವ್ರಿಗೆ ಕೋಪ ಸ್ವಲ್ಪ ಬರುತ್ತೆ ಮತ್ತು ಚುರುಕು ಸ್ವಭಾವದವರಾಗಿರ್ತಾರೆ. ಇವರು ಎಲ್ಲ ರೀತಿಯನ್ನು ನಿಭಾಯಿಸೋಗೂ ಗೊತ್ತಿರುತ್ತೆ. ಜೀವನದಲ್ಲಿ ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ. ಆದರೆ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸ್ಕೊಂಡ್ರೆ ನಿಮ್ಮನ್ನ ತಡೆಯೋ ಅಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲಾದರೂ ನೀವು ಸಕ್ಸಸ್ ಆಗೇ ಆಗ್ತೀರಾ. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.